वो जलाते थे हम। गवर्नमेंट का बहुत बहुत शुक्रगुजार करते हैं। तो वोट मांगने आते थे, वरना आज तक नहीं दिया। तो आज गवर्नमेंट के बहुत शुक्रगुजार हैं। पहली दफ़ा हमने ಅಳಿವಿನ ಅಂಚಿನಲ್ಲಿರುವಂಥ 6 ಅಡಿ ಉದ್ದದ ಬಲವಾದ ರೆಕ್ಕೆಗಳನ್ನು ಹೊಂದಿರುವಂಥ ಹಿಮಾಲಯನ್ ಗ್ರಿಫನ್ ರಣಹದ್ದು ಉತ್ತರ ಪ್ರದೇಶದಲ್ಲಿ ಸೆರೆ ಸಿಕ್ಕಿದೆ. ಹಿಮಾಲಯ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಹದ್ದನ್ನು ಜನರು ಹಿಡಿದು ಅರಣ್ಯ ಇಲಾಖೆಗೆ ನೀಡಿದ್ದಾರೆ. ದೊಡ್ಡ ರೆಕ್ಕೆ, ದೊಡ್ಡ ದೇಹಗಾತ್ರ ಹೊಂದಿರುವಂಥ ರಣಹದ್ದನ್ನು ಕಂಡು ಜನರು ಚಕಿತರಾಗಿದ್ದಾರೆ. ಸ್ಮಶಾನದಲ್ಲಿ ಮೃತದೇಹವನ್ನು ತಿನ್ನುತ್ತಿದ್ದಾಗ ಜನರು ಬಲೆ ಬೀಸಿ ಹದ್ದನ್ನು ಹಿಡಿದಿದ್ದಾರೆ. ಮಾಲಾತಿ ಕೇಣಿಯವರ ಸ್ಮರಣಾರ್ಥವಾಗಿ ಬೀದರ್ನಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದೆ. ಪಂದ್ಯಾವಳಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಚಾಲನೆಯನ್ನು ನೀಡಿದ್ದಾರೆ. ಬೀದರ್ ತಾಲೂಕಿನ ಕಮಟಾಣ ಗ್ರಾಮದ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೀತಾ ಇದೆ. ಗೀತಾ ಶಿವರಾಜ್ ಕುಮಾರ್ ಅವರು ಗೀತಾ ಶಿವರಾಜ್ ಕುಮಾರ್ ಅವರು ಸನ್ಮಾನ ಶ್ರೀ ಯೋಗರಾಜ್ ಭಟ್ ನಿರ್ದೇಶನದ ಗರಡಿ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ. ಜಿವಿ ಅಯ್ಯರ್ ಸ್ಟುಡಿಯೋದಲ್ಲಿ ಗರಡಿ ಮನೆ ಸೆಟ್ ಹಾಕಲಾಗಿತ್ತು. ಸುಮಾರು 70 ದಿನಗಳ ಚಿತ್ರೀಕರಣದ ನಂತರ ಗರಡಿ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗಿದೆ. ಚಿತ್ರದಲ್ಲಿ ಯಶಸ್ ಸೂರ್ಯ ನಾಯಕನಾಗಿ ಕಾಣಿಸಿದರೆ ಸುನಾಲ್ ಮಂತೆರೋ, ಬಿಸಿ ಪಾಟೀಲ್, ರವಿಶಂಕರ್, ಸುಜಯ್ ಬೇಲೂರು, ರಘು, ಧರ್ಮಣ್ಣ, ಚೆಲ್ವರಾಜ್, ಪೃಥ್ವಿ ಸೇರಿದಂತೆ ದೊಡ್ಡ ತಾರಾ ಬಳಗ ಚಿತ್ರದಲ್ಲಿದೆ. ವಿಷ್ಣು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.